ಹಲೋ ಗಾಯ್ಸ್, ಇವತ್ತು ನಾವು ಚೈನೀಸ್ ಸ್ಟೈಲ್ ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಮೊದಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ನೋಡಿ, ಇದಕ್ಕೆ ಮೊದಲು ಕ್ಯಾಬೇಜ್ ಹಾಗೂ ಈರುಳ್ಳಿ ಹಾಕೋಬೇಕು. ಸ್ವಲ್ಪ ನೋಡ್ತಾ ಇರ್ಬೋದು ನೀವು. ಆಮೇಲೆ ಸ್ವಲ್ಪ ನೀವು ಆಯಿಲ್ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಫ್ರೈ ಆದ್ಮೇಲೆ ಆಯಿಲ್ ಹಾಕೋಬೇಕು. ಯಾಕಂದ್ರೆ ಕಡಾಯಲ್ಲಿ ಆಯಿಲ್ ಇರುತ್ತೆ ಅವ್ರ ಹತ್ರ, ಅದಕ್ಕೆ ಅವರು ಡೈರೆಕ್ಟ್ ಹಾಕೊಂತಾರೆ. ನೀವು ಮೊದಲು ಆಯಿಲ್ ಹಾಕೊಂಡು ಮನೇಲಿ ಟ್ರೈ ಮಾಡ್ತಿದ್ರೆ ಮನೇಲಿ ಆಯಿಲ್ ಹಾಕೊಂಡು ನೆಕ್ಸ್ಟ್ ನೀವು ಕ್ಯಾಬೇಜ್ ಅಂಡ್ ಈರುಳ್ಳಿ ಹಾಕೋಬಹುದು. ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ರೈಸ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಗರಂ ಮಸಾಲ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರು, ಆಮೇಲೆ ಸೋಯಾ ಸಾಸ್ ಹಾಕೊಂಡ್ರು, ಆಮೇಲೆ ಶೇಜ್ವಾನ್ ಚಟ್ನಿ ಹಾಕೊಂಡ್ರು. ಈ ಶೇಜ್ವಾನ್ ಚಟ್ನಿ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ, ನಾನು ನಿಮಗೆ ತೋರಿಸ್ಕೊಡ್ತೇನೆ. ಓಕೆ, ಅದನ್ನೆಲ್ಲ ಹಾಕೊಂಡು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ತರ ನೀವು ಮನೆಯಲ್ಲಿ ಟ್ರೈ ಮಾಡಬೇಡಿ, ಅದನ್ನೇ ನಿಪುಣರ ಇದ್ದವರು ಅಷ್ಟೇ ಮಾಡ್ತಾರೆ. ನೀವು ಮನೆಯಲ್ಲಿ ರೂಢಿ ಆದ್ರೆ ಮಾಡಬಹುದು. ಇಷ್ಟೇ ನೋಡಿ, ಇದು ಫ್ರೈಡ್ ರೈಸ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ. ನೋಡ್ತಾ ಇರೋದು ನೀವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ ಇವರೆಲ್ಲ ನಿಪುಣತೆ ಹೊಂದಿದವರು ಇವರೆಲ್ಲ. ನೋಡಿ ಈಗೆಲ್ಲ ಪಾರ್ಸಲ್ಗೆ ರೆಡಿ ಆಗ್ತಾ ಇದೆ. ಇದು ನೋಡಿ ಹೇಗೆ ಬಂದಿದೆ ವೆಜ್ ಫ್ರೈಡ್ ರೈಸ್. ಇಷ್ಟೇ ಸುಲಭವಾಗಿ ಮಾಡಬಹುದು. ಇದನ್ನ 2 ನಿಮಿಷದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಜೊತೆ. ಬಾಯ್.